ಬ್ಯಾಂಗ್ಳೂರಿಯನ್ಸ್‌ಗೆ ಒಂದು ಖುಷಿ ಕೊಡೋ ಈವೆಂಟ್ ನಡೀತಿದೆ. ಅದು ಏನಪ್ಪಾ ಅನ್ಕೋತಿದ್ದೀರಾ? ಕಬ್ಬನ್ ಪಾರ್ಕ್‌ನಲ್ಲಿ ಇವಾಗ ಫ್ಲವರ್ ಶೋ ನಡೀತಿದೆ. ಈ ಫ್ಲವರ್ ಶೋ ನವೆಂಬರ್ 27ಗೆ ಸ್ಟಾರ್ಟ್ ಆಗಿದೆ. ಟಿಲ್ ಡಿಸೆಂಬರ್ 7th ವರೆಗೂ ಇರುತ್ತೆ. ಈ ವೀಕೆಂಡ್ ಎಂಜಾಯ್ ಮಾಡೋಕೆ ಪರ್ಫೆಕ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಫ್ಲವರ್ ಶೋಗೆ ಎಂಟ್ರಿ ಫೀ ಇರುತ್ತೆ. ಅಡಲ್ಟ್ಸ್‌ಗೆ ₹30 ಅಂಡ್ ಮಕ್ಕಳಿಗೆ ₹10 ಅಂಡ್ ಸ್ಕೂಲ್ ಮಕ್ಕಳಿಗೆ ವಿತ್ ವ್ಯಾಲಿಡ್ ಐಡಿ ಪ್ರೂಫ್ ಬಂದ್ರೆ ಎಂಟ್ರಿ ಫ್ರೀ ಇರುತ್ತೆ. ಟೈಮಿಂಗ್ಸ್ ಮಾರ್ನಿಂಗ್ 6 AM ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್ 7 PM ವರೆಗೂ ಇರುತ್ತೆ. ಮೆಟ್ರೋ ಅವೈಲಬಲ್ ಇರೋದ್ರಿಂದ ಈಸಿಯಾಗಿ ಬರ್ಬೋದು. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮಿಸ್ ಮಾಡದೆ ಕ್ಯಾಶ್ ಇಟ್ಕೊಂಡು ಹೋಗಿರಿ, ಬಿಕಾಸ್ ಅಲ್ಲಿ ನೆಟ್ವರ್ಕ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಲ್ಲ ರಕದ ಹೂಗಳನ್ನ ಬಳಸಿ ಹಂಪಿಯ ಕಲ್ಲಿನ ರಥ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ನೋಡಿ, ಹೂಗಳನ್ನ ಯೂಸ್ ಮಾಡಿ ಹಣ್ಣಿನ ರೀತಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ಪೈನಾಪಲ್, ಬನಾನಾ ಅಂಡ್ ಆಪಲ್ ಇದೆ. ಸ್ಟ್ರಾಬೆರಿ ಮತ್ತೆ ಆರೆಂಜ್ ಕೂಡ ಇದೆ ನೋಡಿ. ಕೋಳಿ ಹುಂಜನ ಫ್ಲವರ್ಸ್ ಇಂದ ಮಾಡಿದ್ದಾರೆ. ವೆಜಿಟಬಲ್ ಆನೆ ಒಂದ್ ಕಡೆ ಆದ್ರೆ, ಸೊಪ್ಪು ಹೂಗಳಿಂದ ಡಿಸೈನ್ ಮಾಡಿರೋ 2 ಆನೆಗಳು ತುಂಬಾ ಕ್ಯೂಟ್ ಅನ್ಸುತ್ತೆ. ತರಕಾರಿಯಿಂದ ಡಿಸೈನ್ ಮಾಡಿರೋ ಆನೆ ಒಂದು ಹೈಲೈಟ್ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಟ್ರ್ಯಾಕ್ಟರ್ ನೋಡ್ಬೋದು ನೋಡಿ. ಮಸ್ತಾಗಿ ಫ್ಲವರ್ಸ್ ಯೂಸ್ ಮಾಡಿ ದೊಡ್ಡ ಫಿಶ್ ಮಾಡಿದ್ದಾರೆ. ಇಲ್ಲಿ ನೋಡಿ ಬಟರ್ಫ್ಲೈ. ಈ ಬಟರ್ಫ್ಲೈ ಅಂತೂ ಕ್ಯೂಟ್ ಆಗಿದೆ. ಇಲ್ಲಿ ನೋಡ್ಬೋದು ಪುಟಾಣಿ ಕಲರ್ಫುಲ್ ಜಿಂಕೆ ಇದೆ. ಎಸ್ಪೆಷಲಿ ನಂಗೆ ಖುಷಿಯಾಗಿದ್ದು ನಮ್ಮ ಕರ್ನಾಟಕ ಮ್ಯಾಪ್ನ ಯೆಲ್ಲೋ ಅಂಡ್ ರೆಡ್ ಫ್ಲವರ್ ಇಂದ ಡಿಸೈನ್ ಮಾಡಿರೋ ರೀತಿ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ನೋಡಿ, ಎಲ್ಲ ಡಿಸ್ಟ್ರಿಕ್ಟ್ ಇರೋ ನಮ್ಮ ಸ್ಟೇಟ್ ಮ್ಯಾಪ್. ನಾವು ಪ್ರತಿನಿತ್ಯ ತಿನ್ನೋ ಧಾನ್ಯ ಕಾಳುಗಳು, ಬೇರೆ ಬೇರೆ ಫುಡ್ ಐಟಮ್ಸ್ ಇಂದ ಡಿಸೈನ್ ಮಾಡಿರೋದು ತುಂಬಾನೇ ಯುನೀಕ್ ಅನಿಸ್ತು. ಔಟ್ಪುಟ್ ಅಂತೂ ಸಖತ್ತಾಗಿ ಬಂದಿದೆ ನೋಡಿ. ಒಂದು ಡಿಫ್ರೆಂಟ್ ಆಗಿರೋ ರ್ಯಾಬಿಟ್ ನೋಡ್ಬೋದು. ಅದು ಮರದ ಪೀಸಿಂದ ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ನಮಗೆ ಬೆಳ್ಕೊಡೋ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ. ಇದು ನೋಡಿ ಪೆಟೂನಿಯಾ ಫ್ಲವರ್. ನೋಡೋಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ರೆಡ್, ಪರ್ಪಲ್, ವೈಟ್ ಕಲರ್ ಬರುತ್ತೆ. ಡೆಕೋರೇಟಿವ್ ಫ್ಲವರ್ ಇದು. ಇಲ್ಲಿ ಡೆಕೋರೇಷನ್ಸ್ಗೆ ಯೂಸ್ ಆಗೋಂಥ ಫ್ಲವರ್ಸ್ ಇಟ್ಟಿದ್ದಾರೆ. ಅದರಲ್ಲಿ ಮೇಯ್ನ್ ಆಗಿ ಪೆಟೂನಿಯಾ, ಸೆಲೋಶಿಯಾ, ಸಾಲ್ವಿಯಾ, ಸೊ ಈ ಥರ ಕೈಂಡ್ ಆಫ್ ಫ್ಲವರ್ಸ್ ತುಂಬಾನೇ ಇದೆ. ಸೊ ಒನ್ ಬೈ ಒನ್ ತೋರಿಸ್ತೀನಿ ನೋಡಿ.
ಇಲ್ಲಿ ಫ್ಲವರ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ತರದ ಫ್ರೂಟ್ಸ್ ಕೂಡ ಶೋ ಮಾಡಿದ್ದಾರೆ. ನಮಗೆ ಗೊತ್ತಿಲ್ದಿರೋ ಫ್ರೂಟ್ಸ್ ಬಗ್ಗೆ ಎಲ್ಲ ಇಲ್ಲಿ ತಿಳ್ಕೊಬಹುದು. ತೆಂಗಿನ ಗರಿಯಿಂದ ಮಾಡಿರೋ ಚಪ್ರದಲ್ಲಿ ಕೂತಿರೋ ಹಸು ಕರು ನೋಡ್ಬೋದು. ಇದೊಂದು ಪುಷ್ಪ ಪ್ರದರ್ಶನ ಅಷ್ಟೇ ಅಲ್ಲ, ಫಲ ಪ್ರದರ್ಶನ ಕೂಡ ಆಗಿರೋದ್ರಿಂದ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಹಣ್ಣುಗಳು ನಾವು ಇಲ್ಲಿ ನೋಡಿ ತಿಳ್ಕೊಬೋದು. ಇಲ್ಲಿ ಸ್ಟಾಲ್ಸ್ ಕೂಡ ಹಾಕಿದ್ದಾರೆ. ಹುಡುಗಿರಂತೂ ಮಸ್ತ್ ಶಾಪಿಂಗ್ ಮಾಡ್ಬೋದು. ಸ್ಯಾರೀಸ್ ಕಲೆಕ್ಷನ್ಸ್ ಇದೆ, ಮತ್ತೆ ಚೂಡಿದಾರ್ಸ್ ಇದೆ, ಶಾರ್ಟ್ ಕುರ್ತೀಸ್ ಅಂಡ್ ಲಾಂಗ್ ಕುರ್ತೀಸ್ ಇದೆ. ನಂಗಂತೂ ತುಂಬ ಇಷ್ಟ ಆಯಿತು. ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.